ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ತೆಲುಗು ಮಾತಾಡೋರು, ಕನ್ನಡ ಬರಲಿ ನಿಮಗೆ, ಕನ್ನಡ, ಇಂಗ್ಲೀಷು, ತಮಿಳು, ಹಿಂದಿ ಏನಾದರೂ ಬರಲಿ, ಬಟ್ ಓನರ್ ಬಂದು ತೆಲುಗು ಅವರು, ಆಂಧ್ರ ಕಡೆಯವರವರು. ಅವರಿರೋದು ವೈಟ್ ಫೀಲ್ಡು. ಅಡುಗೆ ಕೆಲಸ ಮಾತ್ರ ಅಷ್ಟೇನೆ, ಮನೆ ಕೆಲಸಕ್ಕೆ ಬೇರೆಯವರಿದ್ದಾರೆ. ಸೊ ನಿಮಗೂ ತಿಂಗಳು 2 ರಜಾ ಇದೆ. 1ನೇ ತಾರೀಕಿಂದ 5ನೇ ತಾರೀಕು ಸಂಬಳನೂ ಇದೆ. ಸೊ ಇಲ್ಲಿ ಓನರ್ಗೆ ಕನ್ನಡ ಸರಿಯಾಗಿ ಬರಲ್ಲ. ಸೊ ತೆಲುಗು ಮಾತಾಡಬೇಕು. ಸೊ ತೆಲುಗು ಮಾತಾಡೋರು ಯಾರಿದ್ದೀರಾ, 18ರಿಂದ 50 ಒಳಗಡೆ, 18ರಿಂದ 50 ಒಳಗಡೆ. ಇದು ಜೆಂಟ್ಸ್ಗಲ್ಲ, ಲೇಡೀಸ್ಗೆ, ಹೆಂಗಸ್ರಿಗೆ. ಸೊ ಅಡುಗೆ ಮಾಡಬೇಕು, ವೆಜ್ಜು ನಾನ್ ವೆಜ್ ಎರಡೂ ಮಾಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು. ಸೊ ಮುದ್ದೆ ಮಾಡೋಕ್ಕೂ ಬರಬೇಕು, ಚಪಾತಿ ಮಾಡೋಕ್ಕೂ ಬರಬೇಕು, ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ. ಓನರು ಅವರು ಆಂಧ್ರ ಸೈಡ್ ಏನು ತಿಂತಾರೋ ಆಂಧ್ರ ಫುಡ್ಡು ಮಾಡೋಕ್ಕೆ ಬರ್ತೀನಿ ಗೊತ್ತಿರೋರು. ಸೊ ಆಂಧ್ರ ಡಿಶ್ ಗೊತ್ತಿರೋರು. ಮತ್ತು ತೆಲುಗು ಮಾತಾಡಬೇಕು. ನನಗೆ ಕನ್ನಡ ಬೇಡ, ನಾನು ಕನ್ನಡ ಮಾತಾಡ್ತೀನಿ, ತೆಲುಗು ಅರ್ಥ ಆಗುತ್ತೆ. ನನ್ನ ಹತ್ರ ಸುಮಾರು ಜನ ಆ ಥರ ಇದ್ದಾರೆ. ನನಗೆ ಅದು ಬೇಡ, ಕಂಪಲ್ಸರಿ ತೆಲುಗು ಮಾತಾಡಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಇದು ವೈಟ್ ಫೀಲ್ಡು. ನನಗೆ ಇನ್ನೊಂದು 4-5 ದಿವಸ ಟೈಮ್ ಇದೆ. ವಿತಿನ್ 10th ಒಳಗಡೆ ನನಗೆ ಬೇಕು. ಸೊ ತೆಲುಗು ಮಾತಾಡಬೇಕು, ಆಂಧ್ರ ಸ್ಟೈಲ್ ಅಡುಗೆ ಮಾಡೋಕ್ಕೆ ಬರಬೇಕು. ಸೊ ಅಂಥವ್ರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಾನು ತೆಲುಗು ಮಾತಾಡ್ತೀನಿ, ನನ್ನ ಮೊಬೈಲ್ ನಂಬರ್ ಇದನ್ನು ತೊಗೊಳ್ಳಿ, ನಾನು ಕೆಲಸಕ್ಕೆ ಬರ್ತೀನಿ ಅಂದರೆ ನಾನು ಇಮಿಡಿಯೇಟಾಗಿ ನಿಮಗೆ ಕಾಲ್ ಮಾಡ್ತೀನಿ. ಇದು ಹುಡುಗರಿಗಲ್ಲ, ಹುಡುಗಿರಿಗೆ ತೆಲುಗು ಮಾತಾಡಬೇಕು. ತೆಲುಗು ಮಾತಾಡೋದಕ್ಕೆ ಬರಬೇಕು ಲೇಡೀಸ್ಗೆ. ಥ್ಯಾಂಕ್ ಯು.